ಹಾಯ್ ಫ್ರೆಂಡ್ಸ್, ತುಳಸಿದಾಸ್ ಆ್ಯಂಡ್ ರಾಜ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ UPSC KPSC ಆಸ್ಪಿರೆಂಟ್ಸ್ಗಳಿಗೆ ಒಂದು ಹೊಸ ಅನೌನ್ಸ್ಮೆಂಟ್. ಏನು ಅಂತಂದರೆ, ಸೆಪ್ಟೆಂಬರ್ 5ನೇ ತಾರೀಕಿನಿಂದ KAS ಮತ್ತು IAS ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಈ ಹೊಸ ಬ್ಯಾಚ್ಗಳಿಗೆ ತರಬೇತಿಯನ್ನು ನೀಡುವಂತಹ ನಿಟ್ಟಿನಲ್ಲಿ ಪ್ರತಿ ಸಬ್ಜೆಕ್ಟ್ಸ್ನಲ್ಲೂ ಸ್ಪೆಷಲೈಸೇಷನನ್ನು ಹೊಂದಿದಂತಹ ಫ್ಯಾಕಲ್ಟೀಸ್ಗಳಿದ್ದು, ಈ ಎಕ್ಸಾಮ್ನ ಪ್ರತಿ ಹಂತದಲ್ಲೂ ಕೂಡ ಉತ್ತಮ ಮಾರ್ಗದರ್ಶನವನ್ನು ಕೂಡ ನೀಡಲಾಗುವುದು. ಸೊ ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಆಸ್ಪಿರೆಂಟ್ಸ್ಗಳು ಬೆಂಗಳೂರಿನ ವಿಜಯನಗರದ ಹಂಪಿನಗರ್ ಪೋಸ್ಟ್ ಆಫೀಸ್ ಹತ್ತಿರ ಇರುವಂತಹ ತುಳಸಿದಾಸ್ ಆ್ಯಂಡ್ ರಾಜ್ ಇನ್ಸ್ಟಿಟ್ಯೂಟ್ಗೆ ಭೇಟಿ ನೀಡಿ ಅಡ್ಮಿಷನ್ ಮಾಡ್ಕೋಬೋದು. ಅಥವಾ ನಿಮ್ಮ ಯಾವುದೇ ಕ್ವೆರೀಸ್ಗಳಿದ್ದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಜಾಯಿನ್ ಆಗಬಹುದಾಗಿದೆ. ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, ಸಮುದ್ರದ ಹುಲ್ಲು ಅಥವಾ ಸೀ ಗ್ರಾಸ್ ಅಂತ ಕರೆಸಿಕೊಳ್ಳುವಂತಹ ಈ ಒಂದು ಸಸ್ಯದ ಬಗ್ಗೆ ಲಾಸ್ಟ್ ಸೆಷನ್ನಲ್ಲಿ ಪ್ರಶ್ನೆಯನ್ನು ಕೇಳಲಾಗಿತ್ತು. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ ಅಂತ ಗುರುತಿಸಬೇಕಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ, ಆಪ್ಷನ್ 1, ಈ ಸೀ ಗ್ರಾಸ್ ಅಥವಾ ಸಮುದ್ರದ ಹುಲ್ಲನ್ನು ಪ್ರಪಂಚದಾದ್ಯಂತ ಕಾಣಬಹುದು ಅಂತ ಅನ್ನೋದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಯಾಕಂತಂದರೆ ಈ ಜಗತ್ತಿನ ಅಂಟಾರ್ಟಿಕಾ ಖಂಡವನ್ನು, ಅತ್ಯಂತ ಕಡಿಮೆ ತಾಪಮಾನವನ್ನು ಹೊಂದಿದಂತಹ ಖಂಡವಾದಂತಹ ಅಂಟಾರ್ಟಿಕಾ ಖಂಡವನ್ನು ಹೊರತುಪಡಿಸಿ ಉಳಿದ ಎಲ್ಲ ಖಂಡಗಳಲ್ಲೂ ಕೂಡ ಈ ಸೀ ಗ್ರಾಸ್ ಅಥವಾ ಸಮುದ್ರದ ಹುಲ್ಲನ್ನು ನಾವು ಗುರುತಿಸಬಹುದಾಗಿದೆ. ಅದೇ ರೀತಿಯಾಗಿ ಉಳಿದಂತಹ ಈ ಸ್ಟೇಟ್ಮೆಂಟ್ಗಳಾದಂತಹ ಈ ಸೀ ಗ್ರಾಸ್ ವಿವಿಧ ಪೌಷ್ಟಿಕಾಂಶಗಳು ಮತ್ತು ಔಷಧೀಯ ಗುಣಗಳನ್ನು ಹೊಂದಿದೆ ಅನ್ನೋದು ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಮತ್ತು ಈ ಮೂರನೇ ಸ್ಟೇಟ್ಮೆಂಟ್ ಏನಾಗಿತ್ತು ಅಂತಂದರೆ, ಈ ದ್ಯುತಿ ಸಂಶ್ಲೇಷಣೆಯ ಮುಖಾಂತರ ಆಮ್ಲಜನಕವನ್ನು ಉತ್ಪಾದಿಸುತ್ತವೆ ಈ ಸೀ ಗ್ರಾಸ್ಗಳು ಅಂತ, ಇದು ಕೂಡ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಸೊ ಈ ಎರಡು ಸ್ಟೇಟ್ಮೆಂಟ್ಗಳನ್ನು ಬಿಟ್ಟು ತಪ್ಪಾದಂತಹ ಸ್ಟೇಟ್ಮೆಂಟ್ ಮೊದಲನೇ ಸ್ಟೇಟ್ಮೆಂಟ್ ಆಗಿದ್ದರಿಂದ ಈ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಈ ಸಮುದ್ರದ ಹುಲ್ಲು ಸಾಮಾನ್ಯವಾಗಿ ಸಮುದ್ರದ ಆಳದಲ್ಲಿ ಹೂ ಬಿಡುವಂತಹ ಸಸ್ಯಗಳಾಗಿ ಗುರುತಿಸಿಕೊಳ್ಳುವುದು ಅಷ್ಟೇ ಅಲ್ಲದೆ, ಈ ಸಮುದ್ರದ ಕೊಲ್ಲಿಗಳಲ್ಲಿ ಅಥವಾ ಈ ಖಾರಿಗಳಲ್ಲಿ ಕೂಡ ಈ ಸಮುದ್ರದ ಹುಲ್ಲನ್ನು ಅತಿ ಆಳವಿಲ್ಲದಂತಹ ಪ್ರದೇಶದಲ್ಲಿ, ಸಮುದ್ರ ಅತಿ ಆಳವಿಲ್ಲದಂತಹ ಪ್ರದೇಶದಲ್ಲಿ ಮತ್ತು ಸೂರ್ಯನ ಬೆಳಕು ಮತ್ತು ಶಾಖ ಈಸಿಯಾಗಿ ರೀಚ್ ಆಗುವಂತಹ ಪ್ರದೇಶದಲ್ಲಿ ಈ ಸಮುದ್ರದ ಹುಲ್ಲನ್ನು ನಾವು ಗುರುತಿಸಬಹುದಾಗಿದೆ. ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಪ್ರಾಣಿ ಯಾವುದು ಅಂತಂದರೆ ಡುಗಾಂಗ್ ಅನ್ನುವ ಪ್ರಾಣಿಯಾಗಿದೆ. ನೆನಪಿಟ್ಕೊಳ್ಳಿ, ಇದರ ಮೇಲೆ UPSCಯಲ್ಲಿ ಪ್ರಿಲಿಮ್ಸ್ನಲ್ಲಿ ಕ್ವಶನನ್ನು ಕೇಳಲಾಗಿತ್ತು. ಇನ್ನು ಈ ಸೀ ಗ್ರಾಸ್ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, ಈ ಸೀ ಗ್ರಾಸ್ ಅಥವಾ ಹುಲ್ಲುಗಳಂತ ಕರೆಸಿಕೊಂಡರೂ ಸಹ ಇದು ಒಂದು ಸಸ್ಯವಾಗಿ ಬೇರುಗಳನ್ನು, ಕಾಂಡಗಳನ್ನು, ಎಲೆಗಳನ್ನು ಹೊಂದಿರುವಂತಹ ಸಸ್ಯವಾಗಿ ಗುರುತಿಸಿಕೊಳ್ಳುತ್ತೆ. ಹೂಗಳನ್ನು ಬಿಡುವುದಷ್ಟೇ ಅಲ್ಲದೆ ಬೀಜಗಳನ್ನು ಕೂಡ ಉತ್ಪಾದಿಸುವಂತಹ ಸಸ್ಯವಾಗಿ ಈ ಸಮುದ್ರದ ಹುಲ್ಲು ಗುರುತಿಸಿಕೊಳ್ಳುತ್ತದೆ. ಸಮುದ್ರದ ಆಳದಲ್ಲಿ ಸೂರ್ಯನ ಶಾಖದಿಂದ ದ್ಯುತಿ ಸಂಶ್ಲೇಷಣೆಯನ್ನು ಮಾಡುವುದರ ಮೂಲಕ ತನ್ನ ಆಹಾರವನ್ನು ಉತ್ಪಾದನೆ ಮಾಡಿಕೊಳ್ಳುವುದಷ್ಟೇ ಅಲ್ಲದೆ ಆಮ್ಲಜನಕವನ್ನು ಕೂಡ ಈ ದ್ಯುತಿ ಸಂಶ್ಲೇಷಣೆಯ ಕಾರಣಕ್ಕಾಗಿ ಬಿಡುಗಡೆ ಮಾಡುತ್ತದೆ. 100 ಮಿಲಿಯನ್ ವರ್ಷಗಳ ಹಿಂದೆ ವಿಕಸನಗೊಂಡಂತಹ ಈ ಸಮುದ್ರದ ಹುಲ್ಲು ಸುಮಾರು 72 ವಿವಿಧ ಸೀ ಗ್ರಾಸ್ಗಳ ಜಾತಿಯನ್ನು ನಾವು ಸದ್ಯಕ್ಕೆ ಕಾಣಬಹುದಾಗಿದೆ. 4 ಪ್ರಮುಖ ಗುಂಪುಗಳಾಗಿ ಈ ಸೀ ಗ್ರಾಸನ್ನು ವಿಭಾಗಿಸಲಾಗಿದೆ. ಜಗತ್ತಿನಾದ್ಯಂತ ಅತಿ ಕಡಿಮೆ ಉಷ್ಣಾಂಶವನ್ನು ಹೊಂದಿದಂತಹ ಅಂಟಾರ್ಟಿಕಾ ಖಂಡವನ್ನು ಹೊರತುಪಡಿಸಿ ಉಳಿದ ಎಲ್ಲ ಖಂಡಗಳಲ್ಲೂ ಕೂಡ ಈ ಸೀ ಗ್ರಾಸನ್ನು ನಾವು ಕಾಣಬಹುದಾಗಿದ್ದು, ಅತಿ ಹೆಚ್ಚಾಗಿ ಈ ಇಂಡೋ ಪೆಸಿಫಿಕ್ ಉಷ್ಣವಲಯದ ನೀರಿನಲ್ಲಿ ಅಥವಾ ಈ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರದ ಈ ಉಷ್ಣವಲಯದ ನೀರಿನಲ್ಲಿ ಅತಿ ಹೆಚ್ಚು ವೈವಿಧ್ಯಮಯವಾದಂತಹ ಸೀ ಗ್ರಾಸ್ಗಳನ್ನು ನಾವು ಕಾಣಬಹುದಾಗಿದೆ. ಮತ್ತು ಇವುಗಳ ಡಿಸ್ಟ್ರಿಬ್ಯೂಷನನ್ನು ನೋಡೋದಾದರೆ ಭಾರತದ ಎಲ್ಲ ಕರಾವಳಿಯಲ್ಲೂ ಕೂಡ ಈ ಸೀ ಗ್ರಾಸನ್ನು ನಾವು ಕಾಣಬಹುದಾಗಿದ್ದು, ಪಾಕ್ ಜಲಸಂಧಿ ಆಗಿರ್ಬೋದು, ತಮಿಳುನಾಡಿನ ಮನ್ನಾರ್ ಕೊಲ್ಲಿ ಆಗಿರ್ಬೋದು, ಈ ಪ್ರದೇಶಗಳಲ್ಲಿ ಅತಿ ಹೇರಳವಾಗಿ ಈ ಸೀ ಗ್ರಾಸ್ಗಳನ್ನು ಬೆಳೆಯುವುದನ್ನು ನಾವು ಕಾಣಬಹುದಾಗಿದೆ. ಇವುಗಳನ್ನು ಮತ್ತು ಇವುಗಳು ಕಾಂಟ್ರಿಬ್ಯೂಟ್ ಮಾಡುವಂತಹ ಒಂದು ವಿಶೇಷವಾದಂತಹ ಒಂದು ಗುಣಗಳನ್ನು ಹೊಂದಿದ ಕಾರಣಕ್ಕಾಗಿ ಇವುಗಳನ್ನು ಪರಿಸರದ ಇಂಜಿನಿಯರ್ಗಳು ಅಥವಾ ಎಕೋಸಿಸ್ಟಮ್ ಇಂಜಿನಿಯರ್ಗಳು ಅಂತ ಕರೆಯಲಾಗುತ್ತೆ. ಇವುಗಳ ಒಂದು ಅನುಕೂಲ ಯಾವ ರೀತಿಯಾಗುತ್ತೆ ಅಂತ ಸಮುದ್ರದ ಪರಿಸರದಲ್ಲಿ ಅಂತ ತಿಳ್ಕೊಳ್ಳೋದಾದರೆ,
ಮುಖ್ಯವಾಗಿ ಈ ಸಮುದ್ರದ ಆಳದಲ್ಲಿ ಕೆಸರು ಮತ್ತು ಇತರ ಪಲ್ಯೂಟೆಂಟ್ಗಳನ್ನು ಅಥವಾ ಈ ಕಣಗಳನ್ನು ಸೆರೆ ಹಿಡಿಯುವುದಷ್ಟೇ ಹಿಡಿದಿಟ್ಟುಕೊಳ್ಳುವುದರಿಂದ ನೀರಿನ ಸ್ಪಷ್ಟತೆಯನ್ನು ಕಾಪಾಡುವಂತಹ ಒಂದು ಸೇವೆಯನ್ನು ಈ ಸೀಗ್ರಾಸ್ಗಳು ಮಾಡುತ್ತವೆ. ಅಷ್ಟೇ ಅಲ್ಲದೆ ಈ ಕಾರ್ಖಾನೆಗಳಿಂದ ಕೈಗಾರಿಕೆಗಳಿಂದ ಬಿಡುಗಡೆ ಮಾಡಲಾದಂತಹ ರಾಸಾಯನಿಕಗಳನ್ನು ಫಿಲ್ಟರ್ ಮಾಡುವುದರ ಮೂಲಕ ಈ ಅಳಿವಿನಂಚಿನಲ್ಲಿರುವಂತಹ ಅಥವಾ ಸೂಕ್ಷ್ಮವಾದಂತಹ ಹವಳದ ಬಂಡೆಗಳು ಅಥವಾ ಕೋರಾಲ್ಗಳನ್ನು ಕೂಡ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ಸಮುದ್ರದ ಹುಲ್ಲು ಕಾರಣವಾಗುತ್ತದೆ. ಅಷ್ಟೇ ಅಲ್ಲದೆ ಸಾಕಷ್ಟು ಪೌಷ್ಟಿಕಾಂಶಗಳನ್ನು ಹೊಂದಿರುವಂತಹ ಈ ಸಮುದ್ರದ ಹುಲ್ಲು ಸೀ ಗ್ರಾಸ್ ಏನಿದೆ, ಇದನ್ನು ಔಷಧಿಯ ಒಂದು ಟ್ರೀಟ್ಮೆಂಟ್ ಆಗಿ ಅಥವಾ ಯಾವುದೇ ಒಂದು ಕೆಲವೊಂದಿಷ್ಟು ವಿಶೇಷ ಡಿಸೀಸ್ಗಳು ಅಥವಾ ರೋಗಗಳಿಗೆ ಟ್ರೀಟ್ಮೆಂಟನ್ನು ನೀಡಲು ಕೂಡ ಈ ಸಮುದ್ರದ ಹುಲ್ಲನ್ನು ಬಳಸಿಕೊಳ್ಳಲಾಗುತ್ತೆ. ಇತ್ತೀಚೆಗೆ ರಾಮೇಶ್ವರಂನ ಪ್ರದೇಶದಲ್ಲಿ ಕಂಡುಬರುವಂತಹ ಈ ಸೀ ಗ್ರಾಸ್ಗಳನ್ನು ಅಧ್ಯಯನ ಮಾಡಿದಂತಹ ವಿಜ್ಞಾನಿಗಳಿಂದ ಈ ಒಂದು ಕೆಮೊಥೆರಪಿ ಅಥವಾ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ನೀಡಲು ಈ ಸಮುದ್ರದ ಹುಲ್ಲುಗಳನ್ನು ಬಳಸಬಹುದಾಗಿದೆ ಅಂತ ವಿಶೇಷ ಜಾತಿಯ ಈ ಸೀ ಗ್ರಾಸ್ ಬಗ್ಗೆ ರೀಸೆಂಟಾಗಿ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ಮಾಹಿತಿಗಳನ್ನು ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಅಷ್ಟೇ ಅಲ್ಲದೆ ವಿಶ್ವದ ಅತ್ಯಂತ ಉತ್ಪಾದಕ ಪರಿಸರ ವ್ಯವಸ್ಥೆಗಳಲ್ಲಿ ಅಥವಾ ಅತ್ಯಂತ ಹೆಚ್ಚಿನ ಒಂದು ಪ್ರಾಡಕ್ಟಿವ್ ಆದಂತಹ ಎಕೋಸಿಸ್ಟಮ್ ವ್ಯವಸ್ಥೆಯಲ್ಲಿ ಹೈಲೈಟ್ ಆಗುವಂತಹ ಒಂದು ಪ್ರಭೇದ ಯಾವುದು ಅಂತಂದರೆ, ಸಸ್ಯ ಯಾವುದು ಅಂತಂದರೆ ಸಮುದ್ರದ ಹುಲ್ಲು ಆಗಿದೆ. ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ, ಅಟ್ಲೀಸ್ಟ್ ಟ್ರೈ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಇವತ್ತಿನ ಪ್ರಶ್ನೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಈ ಸ್ವತಂತ್ರ ಹೋರಾಟದ ಚಳುವಳಿಯಲ್ಲಿ ಬ್ರಿಟಿಷರ ವಿರುದ್ಧ ಈ ಕ್ರಾಂತಿಕಾರಿ ಗುಂಪುಗಳನ್ನು ಸ್ಥಾಪನೆ ಮಾಡಲಾಗಿತ್ತು. ಸೊ ಅದೇ ರೀತಿಯಾಗಿ ಕ್ರಾಂತಿಕಾರಿಗಳಿಗೆ ನೆಲೆಯನ್ನು ನೀಡಿದಂತಹ ಈ ಅಭಿನವ್ ಭಾರತ್ ಸಮಾಜವನ್ನು ಯಾರು ಸ್ಥಾಪಿಸಿದ್ದರು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ CR ದಾಸ್, ಆಪ್ಷನ್ 2 WC ಬಾನರ್ಜಿ, ಆಪ್ಷನ್ 3 VD ಸಾವರ್ಕರ್ ಅಥವಾ ಆಪ್ಷನ್ 4 ರಾಣಾ ಸಚದೇವ್ ಅಂತ ಇದೆ. ಅಭಿನವ್ ಭಾರತ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದಂತಹ ವ್ಯಕ್ತಿ ಯಾರು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಒಂದು ಜಿಲ್ಲೆ ಒಂದು ಉತ್ಪನ್ನ ಅಥವಾ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವ ಈ ಒಂದು ಇನಿಷಿಯೇಟಿವನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 2014ನೇ ಇಸ್ವಿ, ಆಪ್ಷನ್ 2 2016, ಆಪ್ಷನ್ 3 2018, ಆಪ್ಷನ್ 4 2021 ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 2018ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರದಿಂದ ಈ ಒಂದು ಜಿಲ್ಲೆ ಒಂದು ಉತ್ಪನ್ನ, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವ ಇನಿಷಿಯೇಟಿವನ್ನು ಜಾರಿಗೊಳಿಸಲಾಗಿತ್ತು. ಸೊ ಇತ್ತೀಚೆಗೆ ಈ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವ ಈ ಒಂದು ಇನಿಷಿಯೇಟಿವ್ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಗ್ರಾಮೀಣ ಪ್ರದೇಶದಲ್ಲಿ ಈ ಜೀವನೋಪಾಯವನ್ನು ಹುಟ್ಟುಹಾಕುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ದೀನ್ ದಯಾಳ್ ಅಂತ್ಯೋದಯ್ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, ಕನ್ನಡದಲ್ಲಿ ಈ ದೀನ್ ದಯಾಳ್ ಅಂತ್ಯೋದಯ್ ಯೋಜನೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂತ ಈ DNRLM ಅನ್ನುವ ಯೋಜನೆಯನ್ನು ಕರೆಯಲಾಗುತ್ತೆ. ಸೊ ಈ ಒಂದು ಯೋಜನೆಯೊಂದಿಗೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನುವ ಇನಿಷಿಯೇಟಿವನ್ನು ಸಂಯೋಜನೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇರುವುದರಿಂದ ಭಾರತದ ವೈವಿಧ್ಯಮಯವಾದಂತಹ ಮತ್ತು ಅಸಾಧಾರಣವಾದಂತಹ ಕರಕುಶಲ ಪರಂಪರೆಯನ್ನು ಉಳಿಸುವಲ್ಲಿ ಮತ್ತು ಈ ಜೀವನೋಪಾಯವನ್ನು ಒದಗಿಸುವಲ್ಲಿ ಈ ಎರಡೂ ಕಾರ್ಯಕ್ರಮಗಳು ಕೂಡ ಸಹಾಯವನ್ನು ಮಾಡಲಿವೆ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನುವ ಇನಿಷಿಯೇಟಿವ್ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ನಿಮ್ಮ ಎಸ್ಸೆಗಳಲ್ಲೂ ಕೂಡ ಈ ಕೈಗಾರಿಕೆಗಳು ಮತ್ತು ಕರಕುಶಲ ವಸ್ತುಗಳನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ, ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಯಾವ ರೀತಿಯಾದಂತಹ ಉಪಕ್ರಮಗಳನ್ನು ಅಥವಾ ಇನಿಷಿಯೇಟಿವ್ಗಳನ್ನು ಲಾಂಚ್ ಮಾಡಲಾಗಿದೆ ಅಂತ ಏನಾದರೂ ಬರೀಬೇಕು ಅಂತ ಅನಿಸಿದರೆ ಈ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವ ಒಂದು ಇನಿಷಿಯೇಟಿವನ್ನು ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ. ಈಗ ಅದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. 2018 ಜನವರಿ 24ನೇ ಇಸವಿಯಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನುವ ಇನಿಷಿಯೇಟಿವನ್ನು ಉತ್ತರ ಪ್ರದೇಶ ರಾಜ್ಯದಲ್ಲಿ ಮೊದಲ ಬಾರಿಗೆ ಪ್ರಾರಂಭ ಮಾಡಲಾಯಿತು. ಕೇಂದ್ರ ಸರ್ಕಾರದ ಈ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ
ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟ್ರಿಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಇಲಾಖೆಯಾದಂತಹ ಈ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಇಂಟರ್ನಲ್ ಟ್ರೇಡ್ DPIIT ಅಂತ ಈ ಒಂದು ಇಲಾಖೆಯನ್ನು ಕರೆಯಲಾಗುತ್ತೆ. ಕನ್ನಡದಲ್ಲಿ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆ ಅಂತ ಕೂಡ ಇದನ್ನು ಕರೆಯಲಾಗುತ್ತೆ. ಸೊ ಈ ಒಂದು ಇಲಾಖೆಯ ಮೂಲಕ ಜಾರಿಗೊಂಡಂತಹ ಇನಿಷಿಯೇಟಿವ್ ಅಥವಾ ಉಪಕ್ರಮ ಯಾವುದು ಅಂತಂದರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನೋದು ಆಗಿದೆ. ಸೊ ಇದನ್ನು 2018ರಲ್ಲಿ ಉತ್ತರ ಪ್ರದೇಶದಲ್ಲಿ ಮೊದಲ ಬಾರಿಗೆ ಲಾಂಚ್ ಮಾಡಲಾಗಿತ್ತು, ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಮುಖ್ಯವಾಗಿ ಈ ದೇಶದಾದ್ಯಂತ ಸಾಕಷ್ಟು ಜಿಲ್ಲೆಗಳಲ್ಲಿ, ಅದರಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬೆಳೆಯಲಾಗುವಂತಹ ಅಥವಾ ಈ ಉತ್ಪಾದನೆ ಮಾಡಲಾಗುವಂತಹ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದಂತಹ ಉತ್ಪನ್ನಗಳನ್ನು ಮತ್ತು ಆಯಾ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದಂತಹ ಕರಕುಶಲ ವಸ್ತುಗಳಾಗಿರ್ಬೋದು, ಹ್ಯಾಂಡ್ಲೂಮ್ಸ್ಗಳಾಗಿರ್ಬೋದು ಅಥವಾ ಕೃಷಿ ಉತ್ಪನ್ನಗಳಾಗಿರ್ಬೋದು, ಅವುಗಳನ್ನು ಗುರುತಿಸಿ ಅವುಗಳ ಹೆಚ್ಚಿನ ಪ್ರಮಾಣದ ಉತ್ಪಾದನೆಗೆ ಪ್ರೋತ್ಸಾಹವನ್ನು ನೀಡುವಂಥ ನಿಟ್ಟಿನಲ್ಲಿ ಈ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವ ಒಂದು ಇನಿಷಿಯೇಟಿವನ್ನು ಜಾರಿಗೊಳಿಸಲಾಗಿತ್ತು. ಅಷ್ಟೇ ಅಲ್ಲದೆ ಈ ಆರ್ಥಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಬೆಳವಣಿಗೆಯನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲೂ ಕೂಡ ಈ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವ ಇನಿಷಿಯೇಟಿವ್ ಸಾಕಷ್ಟು ಪ್ರಯೋಜನಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದೆ. ಸೊ ಅಷ್ಟೇ ಅಲ್ಲದೆ ದೇಶದಾದ್ಯಂತ ಇರುವಂತಹ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ನಿರ್ದಿಷ್ಟವಾದಂತಹ ವಸ್ತುವನ್ನು ಅಥವಾ ಉತ್ಪನ್ನವನ್ನು ಗುರುತಿಸಿ ಆ ಉತ್ಪನ್ನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವಂತೆ ಪ್ರೋತ್ಸಾಹವನ್ನು ಮಾಡಿ, ಉತ್ಪಾದಿಸಿದಂತಹ ಆ ವಸ್ತುವನ್ನು ಅಥವಾ ಉತ್ಪನ್ನವನ್ನು ರಫ್ತು ಮಾಡುವಂತಹ ನಿಟ್ಟಿನಲ್ಲಿ ಈ ಎಲ್ಲ ಜಿಲ್ಲೆಗಳನ್ನು ಕೂಡ ರಫ್ತು ಕೇಂದ್ರವಾಗಿ ಅಂದರೆ ಎಕ್ಸ್ಪೋರ್ಟ್ ಹಬ್ಗಳಾಗಿ ಪರಿವರ್ತಿಸುವಂತಹ ಉದ್ದೇಶದಿಂದ ಈ ಒಂದು ಟ್ರೈನಿಂಗನ್ನು ಮತ್ತು ಸೌಲಭ್ಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಇನಿಷಿಯೇಟಿವ್ ಯಾವುದು ಅಂತಂದರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಆಗಿದೆ. ಅದೇ ರೀತಿಯಾಗಿ ಈ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ನೊಂದಿಗೆ ಈ ದೀನ್ ದಯಾಳ್ ಅಂತ್ಯೋದಯ ಯೋಜನೆಯನ್ನು ಸಂಯೋಜನೆ ಮಾಡುವುದರ ಮೂಲಕ ಸಾಕಷ್ಟು ಹೆಚ್ಚಿನ ಅನುಕೂಲಗಳನ್ನು ಮತ್ತು ಪ್ರಯೋಜನಗಳನ್ನು ಈ ಜನರಿಗೆ ನೀಡುವಂತಹ ಒಂದು ಉದ್ದೇಶದಿಂದ ಈ ಎರಡೂ ಇನಿಷಿಯೇಟಿವ್ಗಳನ್ನು ಸಮ್ಮಿಲನ ಮಾಡಲಾಗ್ತಾ ಇದೆ. ಸೊ ಇನ್ನು ಈ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಮುಖ್ಯವಾಗಿ ದೇಶದಾದ್ಯಂತ ಇರುವಂತಹ ಬಡವರು, ವಿಶೇಷವಾಗಿ ಮಹಿಳೆಯರಿಗೆ ಒಂದು ಹಣಕಾಸಿನ ಸೇವೆಗಳನ್ನು ಮತ್ತು ಜೀವನೋಪಾಯಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಅವರಿಗೆ ಸಂಸ್ಥೆಗಳನ್ನು ಸ್ಥಾಪಿಸುವಂತಹ ನಿಟ್ಟಿನಲ್ಲಿ ಈ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಕೆಲಸವನ್ನು ಮಾಡ್ತಾ ಇದೆ. ಸೊ ಈ ಮೂಲಕ ಅಂದರೆ ಹಣಕಾಸಿನ ಸೇವೆ ಮತ್ತು ಜೀವನೋಪಾಯಗಳನ್ನು ಒದಗಿಸುವುದರ ಮೂಲಕ ಬಡತನದಿಂದ ಈ ಜನರನ್ನು, ಅದರಲ್ಲೂ ಮಹಿಳೆಯರನ್ನು ಮೇಲೆತ್ತುವಂತಹ ಕಾರ್ಯವನ್ನು ಈ ದೀನ್ ದಯಾಳ್ ಅಂತ್ಯೋದಯ ಯೋಜನಾ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಕೈಗೊಳ್ತಾ ಇದೆ. ಇದನ್ನು ಜಾರಿಗೊಳಿಸುವಂತಹ ಅಥವಾ ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಚಿವಾಲಯ ಯಾವುದು ಅಂತಂದರೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಮೂಲಕ ಇದನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಸೊ ಈಗ ಎರಡು ಸ್ಕೀಮ್ಗಳ ಮತ್ತು ಎರಡು ಇನಿಷಿಯೇಟಿವ್ಗಳ ಬಗ್ಗೆ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದರಲ್ಲೂ ಮುಖ್ಯವಾಗಿ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನೋದು ಈ ಒಂದು ಇನಿಷಿಯೇಟಿವ್ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಇನ್ನು ಕರ್ನಾಟಕದ ಜಿಲ್ಲೆಗಳಲ್ಲಿ ಗುರುತಿಸಲಾದಂತಹ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವ ಈ ಒಂದು ಇನಿಷಿಯೇಟಿವ್ನ ಅಡಿಯಲ್ಲಿ ಗುರುತಿಸಲಾದಂತಹ ಕೃಷಿ ಉತ್ಪನ್ನಗಳು ಯಾವುವು ಅಂತ ನೋಡೋದಾದರೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಖ್ಯವಾಗಿ ಈರುಳ್ಳಿಯನ್ನು ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಉತ್ಪಾದನೆ ಮಾಡುವುದಕ್ಕೆ ಉತ್ತೇಜನವನ್ನು ನೀಡಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ಅಂಜೂರವನ್ನು, ಬೆಳಗಾವಿಯಲ್ಲಿ ಶುಗರ್ ಕೇನ್ ಅಥವಾ ಕಬ್ಬನ್ನು ಹೆಚ್ಚಾಗಿ ಬೆಳೆಯುವುದು ಮತ್ತು ಈ ಬೆಂಗಳೂರು ಗ್ರಾಮಾಂತರ ಬೆಂಗಳೂರಿನಲ್ಲಿ ಪೌಲ್ಟ್ರಿ ಅಥವಾ ಈ ಕೋಳಿ ಸಾಕಾಣಿಕೆಯನ್ನು ಪ್ರೋತ್ಸಾಹಿಸುವುದು. ಅದೇ ರೀತಿಯಾಗಿ ಬೀದರ್ನಲ್ಲಿ ಜಿಂಜರ್ ಆಗಿರ್ಬೋದು, ಚಾಮರಾಜನಗರದಲ್ಲಿ ಅರಿಶಿಣ ಅಥವಾ ಟರ್ಮರಿಕ್ ಆಗಿರ್ಬೋದು, ಚಿಕ್ಕಬಳ್ಳಾಪುರದಲ್ಲಿ ಟೊಮೆಟೊ ಆಗಿರ್ಬೋದು, ಅದೇ ರೀತಿಯಾಗಿ ಉಡುಪಿಯಲ್ಲಿ ಈ ಸಮುದ್ರದಲ್ಲಿ ಉತ್ಪಾದನೆಯಾಗುವಂತಹ ಅಥವಾ ಸಮುದ್ರದಿಂದ ಸಿಗುವಂತಹ ಫಿಶರೀಸ್ ಐಟಮ್ಸ್ಗಳು ಅಂದರೆ ಫಿಶ್ ಆಗಿರ್ಬೋದು, ಸಿಗಡಿಗಳಾಗಿರ್ಬೋದು, ಉತ್ತರ ಕನ್ನಡದಲ್ಲಿ ಮಸಾಲೆಗಳಾಗಿರ್ಬೋದು, ಈ ರೀತಿಯಾದಂತಹ 30 ಉತ್ಪನ್ನಗಳನ್ನು, ಕೃಷಿ ಉತ್ಪನ್ನಗಳನ್ನು ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಹೆಚ್ಚಿನ ಪ್ರಮಾಣದಲ್ಲಿ ಅವುಗಳ ಉತ್ಪಾದನೆಗೆ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವ ಒಂದು ಇನಿಷಿಯೇಟಿವ್ನ ಅಡಿಯಲ್ಲಿ. ಸೊ ಈ ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೀವು ಎಲ್ಲ ಜಿಲ್ಲೆಗಳ ಈ ಒಂದು ಪ್ರಾಡಕ್ಟ್ಸ್ಗಳನ್ನು ಅಥವಾ ಉತ್ಪನ್ನಗಳನ್ನು ಗುರುತಿಸ್ಬೋದಾಗಿದೆ. ಇದರಲ್ಲಿ ಒಂದು ಜಿಲ್ಲೆಯ ಯಾವುದೋ ಒಂದು ಜಿಲ್ಲೆಯ ಪ್ರಾಡಕ್ಟನ್ನು ಮೆನ್ಷನ್ ಮಾಡಲಾಗಿಲ್ಲ, ಅದು ಯಾವುದು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ,
ವಿಟಮಿನ್ ಡಿ ಕೊರತೆಯಿಂದ ಈ ಕೆಳಗಿನ ಯಾವ ರೋಗ ಉಂಟಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ರಾತ್ರಿ ಕುರುಡುತನ, ಆಪ್ಷನ್ 2 ರಿಕೆಟ್ಸ್, ಆಪ್ಷನ್ 3 ಬೇರಿ ಅಥವಾ ಆಪ್ಷನ್ 4 ಪೆಲಾಗ್ರಾ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ವಿಟಮಿನ್ ಡಿ ಕೊರತೆಯಿಂದ ಚಿಕ್ಕ ಮಕ್ಕಳಲ್ಲಿ ಈ ರಿಕೆಟ್ಸ್ ಅನ್ನುವ ಹೆಸರಿನ ರೋಗ ಕಂಡುಬರುತ್ತದೆ. ಸೊ ಆಪ್ಷನ್ 2 ರಿಕೆಟ್ಸ್ ಈಸ್ ರೈಟ್ ಆನ್ಸರ್. ಇತ್ತೀಚೆಗೆ ಈ ವಿಟಮಿನ್ ಡಿ ನ್ಯೂಸ್ನಲ್ಲಿತ್ತು, ಯಾಕೆ ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ವಿಜ್ಞಾನಿಗಳಿಂದ ತಿಳಿಸಲಾದಂಥ ಒಂದು ಮಾಹಿತಿಯ ಪ್ರಕಾರ ಪೂರಕವಾದಂತಹ ಅಥವಾ ಒಂದು ವಿಟಮಿನ್ ಡಿಯ ಸೇವನೆಯಿಂದ ಅಥವಾ ವಿಟಮಿನ್ ಡಿಯ ಪೂರೈಕೆಯೊಂದಿಗೆ ಈ ಜನಸಂಖ್ಯೆಯಲ್ಲಿ ಕ್ಯಾನ್ಸರ್ನ ಪ್ರಮಾಣ 15ರಷ್ಟು ಕುಂಠಿತವಾಗಬಹುದು ಅಂತ ವಿಜ್ಞಾನಿಗಳಿಂದ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ವಿಟಮಿನ್ ಡಿ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಆಲ್ರೆಡಿ ನೀವು ಸೈನ್ಸ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ಆರ್ಟಿಕಲ್ಸ್ಗಳಲ್ಲಿ ಮತ್ತು ನಿಮ್ಮ ಸ್ಕೂಲ್ ಬುಕ್ಸ್ಗಳಲ್ಲೂ ಕೂಡ ಈ ವಿಟಮಿನ್ ಡಿ ಬಗ್ಗೆ ಓದಿರ್ತೀರಿ. ಆದರೂ ಕೂಡ ಈ ಮಾಹಿತಿಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡ್ಕೊಳ್ಳೋಣ. ವಿಟಮಿನ್ ಡಿ ಇದು ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ ಆಗಿದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ವಿಟಮಿನ್ ಡಿ ಇದು ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ ಆಗಿದೆ. ನೀರಿನಲ್ಲಿ ಯಾವುದೇ ರೀತಿಯಾಗಿ ಈ ವಿಟಮಿನ್ ಡಿ ಕರಗುವುದಿಲ್ಲ. ವಿಟಮಿನ್ ಡಿ ಅಂದರೆ ಬಿ ಮತ್ತು ಸಿ ಮಾತ್ರ, ವಿಟಮಿನ್ ಬಿ ಮತ್ತು ಸಿ ಮಾತ್ರ ನೀರಿನಲ್ಲಿ ಕರಗುವಂತಹ ವಿಟಮಿನ್ಗಳಾಗಿವೆ. ಅದೇ ರೀತಿಯಾಗಿ ವಿಟಮಿನ್ ಡಿ ಮತ್ತು ವಿಟಮಿನ್ ಎಗಳು ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ಗಳಾಗಿವೆ. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಅದೇ ರೀತಿಯಾಗಿ ಈ ಕ್ಯಾಲ್ಶಿಯಂ ಮತ್ತು ಫಾಸ್ಫೇಟ್ಗಳ ಪ್ರಮಾಣವನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಮೂಳೆಗಳ, ಹಲ್ಲುಗಳ ಮತ್ತು ಸ್ನಾಯುಗಳನ್ನು ಆರೋಗ್ಯವಾಗಿಡಲು ಅವಶ್ಯಕವಾಗಿರುವಂತಹ ಪೋಷಕಾಂಶ ಈ ವಿಟಮಿನ್ ಡಿ ಆಗಿದೆ. ಅಷ್ಟೇ ಅಲ್ಲದೆ ಈ ವಿಟಮಿನ್ ಡಿ ಬಾಡಿಯಲ್ಲಿ ಇನ್ಫ್ಲಮೇಷನ್ ಅಥವಾ ಉರಿಯೂತ ಮತ್ತು ಈ ರೋಗ ನಿರೋಧಕ ಕಾರ್ಯವನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸುತ್ತದೆ. ಬಾಡಿಯಲ್ಲಿ ಇನ್ಫ್ಲಮೇಷನ್ ಅಥವಾ ಉರಿಯೂತ ಮತ್ತು ಈ ಇಮ್ಯುನಿಟಿಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಅವುಗಳನ್ನು ರೆಗ್ಯುಲೇಟ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈ ವಿಟಮಿನ್ ಡಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಇನ್ನು ಈ ವಿಟಮಿನ್ ಡಿಯ ಮೂಲ ಸೋರ್ಸಸ್ಗಳು ಯಾವುವು ಅಂತ ನೋಡೋದಾದರೆ, ಸೂರ್ಯನ ಬೆಳಕಿಗೆ ಮೈಯೊಡ್ಡುವುದರಿಂದ ಚರ್ಮದಲ್ಲಿ ಈ ಒಂದು ವಿಟಮಿನ್ ಡಿ ಉತ್ಪಾದನೆಯಾಗುತ್ತದೆ. ಈಗ ಸೂರ್ಯನ ಬೆಳಕಿನಲ್ಲಿ ಉತ್ಪಾದನೆಯಾದಂತಹ ಈ ವಿಟಮಿನ್ ಡಿ ಏನಿರುತ್ತೆ, ಇದು ಕೊಬ್ಬಿನಲ್ಲಿ ಸಂಗ್ರಹವಾಗಿ ಸೂರ್ಯನ ಬೆಳಕು ಇಲ್ಲದೇ ಇರುವಂತಹ ಅಥವಾ ಲಭ್ಯವಿಲ್ಲದಂತಹ ಸಂದರ್ಭದಲ್ಲಿ ಬಾಡಿಗೆ ಈ ವಿಟಮಿನ್ ಡಿಯನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಕ್ರಿಯೆ ನಡೆಯುತ್ತದೆ. ಸೊ ಸೂರ್ಯನ ಬೆಳಕು ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ಸೋರ್ಸಸ್ ಆಫ್ ವಿಟಮಿನ್ ಡಿ. ಇನ್ನು ಆಹಾರದ ಮೂಲಗಳನ್ನು ನೋಡೋದಾದರೆ, ಸಾಲ್ಮನ್, ಮ್ಯಾಕೆರೆಲ್ ಮತ್ತು ಟ್ಯೂನಾ. ಸಾಲ್ಮನ್, ಮ್ಯಾಕೆರೆಲ್ ಮತ್ತು ಟ್ಯೂನಾ ಅನ್ನುವ ಈ ಮೀನುಗಳ ಮೂಲಕ ಈ ಒಂದು ವಿಟಮಿನ್ ಡಿಯ ಪೂರೈಕೆಯನ್ನು ಮಾಡಿಕೊಳ್ಳಬಹುದು. ಅದೇ ರೀತಿಯಾಗಿ ಡೈರಿ ಉತ್ಪಾದನೆಗಳು, ಹಾಲು ಅಥವಾ ಇತರ ಚೀಸ್ ಆಗಿರ್ಬೋದು, ಮೊಸರಾಗಿರ್ಬೋದು, ಅವುಗಳಲ್ಲೂ ಕೂಡ ವಿಟಮಿನ್ ಡಿಯನ್ನು ನಾವು ನಮ್ಮ ಬಾಡಿಗೆ ಪೂರೈಸಿಕೊಳ್ಳಬಹುದು. ಅದೇ ರೀತಿಯಾಗಿ ಫೋರ್ಟಿಫೈಡ್ ಧಾನ್ಯಗಳು ಅಥವಾ ಬಲವರ್ಧಿತವಾದಂತಹ ಧಾನ್ಯಗಳು, ಮೊಟ್ಟೆಯ ಹಳದಿ ಯೋಕ್ ಅಂತ ಕರಿತೇವೆ, ಮೊಟ್ಟೆಯ ಹಳದಿಯಲ್ಲೂ ಕೂಡ ವಿಟಮಿನ್ ಡಿ ಇರುತ್ತೆ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ವಿಶೇಷ ಮಶ್ರೂಮ್ಗಳಲ್ಲಿ, ಅಣಬೆಗಳಲ್ಲೂ ಕೂಡ ವಿಟಮಿನ್ ಡಿ ಇಟ್ ಈಸ್ ಅ ಗುಡ್ ಸೋರ್ಸ್ ಆಫ್ ವಿಟಮಿನ್ ಡಿ. ಮತ್ತು ಕೊಬ್ಬಿನ ಮೀನುಗಳು, ಆಲ್ರೆಡಿ ತಿಳಿಸಿದ ಹಾಗೆ ಸಾಲ್ಮನ್, ಮ್ಯಾಕೆರೆಲ್ ಮತ್ತು ಟೂನಾ ಅನ್ನುವ ಕೊಬ್ಬಿನ ಮೀನುಗಳಲ್ಲಿ ಈ ವಿಟಮಿನ್ ಡಿ ಹೇರಳವಾಗಿರುತ್ತದೆ. ಸೊ ಈ ರೀತಿಯಾದಂಥ ಆಹಾರಗಳಿಂದ ನಾವು ವಿಟಮಿನ್ ಡಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಇನ್ನು ವಿಟಮಿನ್ ಡಿ ಕೊರತೆಯಿಂದ ಯಾವ ರೀತಿಯಾದಂತಹ ರೋಗಗಳು ಬರುತ್ತವೆ ಅಂತ ನೋಡೋದಾದರೆ, ಚಿಕ್ಕ ಮಕ್ಕಳಲ್ಲಿ ಈ ಮೂಳೆಗಳು ದುರ್ಬಲಗೊಳ್ಳುವಂತಹ ರಿಕೆಟ್ಸ್ ಆಗಿರ್ಬೋದು, ಅಥವಾ ವಯಸ್ಕರಲ್ಲಿ ಈ ಆಸ್ಟಿಯೋಮಲಾಸಿಯಾ ಅಂದರೆ ಮೂಳೆಗಳು ಮೃದುಗೊಳ್ಳುವಂತಹ ರೋಗವಾಗಿ ಈ ವಿಟಮಿನ್ ಡಿಯಿಂದ ಆಸ್ಟಿಯೋಮಲಾಸಿಯಾ ಅನ್ನುವ ರೋಗ ಬರುತ್ತದೆ. ಅಷ್ಟೇ ಅಲ್ಲದೆ ಸಾಕಷ್ಟು ಕ್ರೋನಿಕಲ್ ಡಿಸೀಸ್ಗಳು ಅಥವಾ ದೀರ್ಘಾವಧಿ ಕಾಯಿಲೆಗಳು ಕೂಡ ಈ ವಿಟಮಿನ್ ಡಿ ಕೊರತೆಯಿಂದ ಬರುತ್ತವೆ. ಅದೇ ರೀತಿಯಾಗಿ ಈ ವಿಟಮಿನ್ ಡಿ ಬಾಡಿಗೆ ಎಷ್ಟು ಬೇಕೋ ಅಷ್ಟೇ ಬೇಕು. ಅದಕ್ಕಿಂತ ಹೆಚ್ಚಾದರೆ, ಅದರ ಪ್ರಮಾಣ ಹೆಚ್ಚಾದಂತಹ ಸಂದರ್ಭದಲ್ಲಿ ವಿಟಮಿನ್ ಡಿ ಟಾಕ್ಸಿಸಿಟಿ ಅಂತ ಕರೆಯಲಾಗುತ್ತೆ. ಅತಿಯಾದಂತಹ ಈ ಒಂದು ವಿಟಮಿನ್ ಡಿ ಪೂರೈಕೆ ಬಾಡಿಗೆ ಅಥವಾ ಮಾನವನ
ಒಂದು ದೇಹಕ್ಕೆ ಆದಂತಹ ಸಂದರ್ಭದಲ್ಲಿ ಈ ಒಂದು ವಿಟಮಿನ್ ಡಿ ಟಾಕ್ಸಿಸಿಟಿ ಅಂತ ಕರೆಯುವಂತಹ ಹಾನಿಕಾರಕವಾದಂತಹ ಸಾಕಷ್ಟು ಪರಿಣಾಮಗಳನ್ನು, ಲಕ್ಷಣಗಳನ್ನು ನಾವು ಕಾಣಬಹುದಾಗಿದೆ. ಫಾರ್ ಎಕ್ಸಾಂಪಲ್, ಈ ವಿಟಮಿನ್ ಡಿ ಬಾಡಿಯಲ್ಲಿ ಅತಿ ಹೆಚ್ಚಾಗುವುದರಿಂದ ಮಾನವನಲ್ಲಿ ವಾಕರಿಕೆಗಳು, ವಾಂತಿಗಳು ಅಥವಾ ಹಸಿವಿನಲ್ಲಿ ಕಡಿಮೆಯಾಗಿರ್ಬೋದು ಮತ್ತು ಮಲಬದ್ಧತೆ, ದೌರ್ಬಲ್ಯ, ವೀಕ್ನೆಸ್ ಆಗಿರ್ಬೋದು ಅಥವಾ ವೇಟ್ ಲಾಸ್ ಆಗಿರ್ಬೋದು, ಈ ರೀತಿಯಾದಂತಹ ಗುಣಲಕ್ಷಣಗಳನ್ನು ಈ ವಿಟಮಿನ್ ಡಿ ಟಾಕ್ಸಿಸಿಟಿಯಿಂದ ಕಾಣಬಹುದಾಗಿದೆ. ಟಾಕ್ಸಿಸಿಟಿ ಅಂತಂದರೆ ಹೆಚ್ಚಿನ ಒಂದು ವಿಟಮಿನ್ ಡಿಯ ಸೇವನೆಯಿಂದ ಅಥವಾ ಉತ್ಪಾದನೆಯಿಂದ ಈ ರೀತಿಯಾದಂತಹ ಲಕ್ಷಣಗಳನ್ನು ಕೂಡ ಮಾನವ ಅಥವಾ ಮನುಷ್ಯ ಅನುಭವಿಸಬೇಕಾಗುತ್ತದೆ. ಇನ್ನು ಈ ವಿಟಮಿನ್ ಡಿ ಅತಿ ಹೆಚ್ಚಾದಂತಹ ಸಂದರ್ಭದಲ್ಲಿ ರಕ್ತದಲ್ಲಿ ವಿಷಕಾರಿ ಮಟ್ಟದ ಕ್ಯಾಲ್ಸಿಯಂಗೆ ಕೂಡ ಇದು ಕಾರಣವಾಗಬಹುದು. ಈ ಒಂದು ಕಂಡೀಷನನ್ನು, ಮೆಡಿಕಲ್ ಕಂಡೀಷನನ್ನು ಹೈಪರ್ ಕ್ಯಾಲ್ಸಿಮಿಯಾ ಅಂತ ಕರೆಯಲಾಗುತ್ತೆ. ವಿಟಮಿನ್ ಡಿ ಬಾಡಿಯಲ್ಲಿ ಹೆಚ್ಚಾಗುವುದರಿಂದ ಈ ವಿಷಕಾರಿ ಮಟ್ಟದಲ್ಲಿ ಕ್ಯಾಲ್ಸಿಯಂ ಉತ್ಪಾದನೆಯಾಗುವುದರಿಂದ ಹೈಪರ್ ಕ್ಯಾಲ್ಸಿಮಿಯಾ ಅನ್ನುವ ರೋಗ ಬರುವಂತಹ ಸಾಧ್ಯತೆಗಳು ಇರುತ್ತವೆ. ಅಷ್ಟೇ ಅಲ್ಲದೆ ವಿಟಮಿನ್ ಡಿ ಹೆಚ್ಚಿನ ಮಟ್ಟದಲ್ಲಿ ಉತ್ಪಾದನೆಯಾಗುವುದರಿಂದ ಬಾಡಿಯಲ್ಲಿ ಮೂತ್ರಪಿಂಡದ ಅಥವಾ ಕಿಡ್ನಿಗಳಿಗೆ ಡ್ಯಾಮೇಜ್ ಆಗುವಂತಹ ಪರಿಸ್ಥಿತಿಗಳು ಕೂಡ ಉಂಟಾಗುವಂತಹ ಸಾಧ್ಯತೆ ಇರುತ್ತದೆ. ಸೊ ಹೀಗಾಗಿ ವಿಟಮಿನ್ ಡಿ ಸಮರ್ಪಕವಾದಂತಹ ಒಂದು ನಿಟ್ಟಿನಲ್ಲಿ ಕನ್ಸ್ಯೂಮ್ ಮಾಡುವಂತಹ ಅವಶ್ಯಕತೆ ಇರುತ್ತೆ. ಅದನ್ನು ಜಾಸ್ತಿ ಕೂಡ ಮಾಡಬಾರ್ದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ನಲ್ಲಿ ಈ ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯ, ಪ್ರಧಾನಮಂತ್ರಿ ಮೆಮೋರಿಯಲ್ ಆ್ಯಂಡ್ ಲೈಬ್ರರಿ ಸೊಸೈಟಿ ಅಂತ ಇದರ ಹೆಸರಾಗಿದೆ, PMML ಅಂತ. ಸೊ ಈ ಒಂದು ಸೊಸೈಟಿಯನ್ನು, ಸಮಾಜವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಗುರುತಿಸಬೇಕಾಗಿದೆ. ರೀಸೆಂಟಾಗಿ ಈ ಪ್ರಧಾನಮಂತ್ರಿ ಮೆಮೋರಿಯಲ್ ಲೈಬ್ರರಿ ಇನ್ಸ್ಟಿಟ್ಯೂಷನ್ ಅಥವಾ ಸೊಸೈಟಿ ನ್ಯೂಸ್ನಲ್ಲಿತ್ತು. ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇದನ್ನು ಸ್ಥಾಪನೆ ಮಾಡಿದಂತಹ ವರ್ಷವನ್ನು ತಿಳ್ಕೊಳ್ಳೋದಾದರೆ ಆಪ್ಷನ್ 1 ಅಕ್ಟೋಬರ್ 15, 1998, ಆಪ್ಷನ್ 2 ಏಪ್ರಿಲ್ 1, 1966, ಆಪ್ಷನ್ 3 ಜೂನ್ 25, 1973 ಅಥವಾ ಆಪ್ಷನ್ 4 ಫೆಬ್ರವರಿ 18, 1979 ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಏಪ್ರಿಲ್ 1, 1966ನೇ ಇಸವಿಯಲ್ಲಿ ಈ ಪ್ರಧಾನಮಂತ್ರಿ ಮೆಮೋರಿಯಲ್ ಮ್ಯೂಸಿಯಂ ಆ್ಯಂಡ್ ಲೈಬ್ರರಿ ಅನ್ನುವ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಲಾಗಿತ್ತು 1966. ರೀಸೆಂಟಾಗಿ ಈ ನೆಹರು ಸ್ಮಾರಕ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಸೊಸೈಟಿ ಅಂತ ಹೆಸರಿದ್ದಂತಹ ಈ ಒಂದು ಸೊಸೈಟಿಗೆ ಹೆಸರನ್ನು ಬದಲಾಯಿಸಿ ಅಧಿಕೃತವಾಗಿ ಪ್ರಧಾನಮಂತ್ರಿಗಳ ಮ್ಯೂಸಿಯಂ ಮತ್ತು ಲೈಬ್ರರಿ ಸೊಸೈಟಿ ಅಂತ ಮರುನಾಮಕರಣ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ದೆಹಲಿಯಲ್ಲಿರುವಂತಹ ಈ ಒಂದು NMML ಇದನ್ನು PMML ಅಂತ ಹೆಸರನ್ನು ಬದಲಾಯಿಸಲಾಗಿದೆ. ಸೊ ಇದರ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಆಗಲೇ ತಿಳಿಸಿದ ಹಾಗೆ ಈ ನವದೆಹಲಿಯಲ್ಲಿ ರಾಷ್ಟ್ರಪತಿ ಭವನದ ದಕ್ಷಿಣಕ್ಕೆ ಐತಿಹಾಸಿಕ ತೀನ್ ಮೂರ್ತಿ ಕ್ಯಾಂಪಸ್ನಲ್ಲಿ ಈ ಒಂದು ಪ್ರಧಾನಮಂತ್ರಿ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಸೊಸೈಟಿಯನ್ನು ಲೊಕೇಟ್ ಮಾಡಬಹುದಾಗಿದೆ. ನಾವು ಭಾರತದ ಕೇಂದ್ರ ಸರ್ಕಾರದ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಸ್ವಾಯತ್ತವಾದಂತಹ ಸಂಸ್ಥೆಯಾಗಿ ಈ ಒಂದು ಮೆಮೋರಿಯಲ್ ಸೊಸೈಟಿ ಕೆಲಸವನ್ನು ಮಾಡ್ತಾ ಇದೆ. ಆಧುನಿಕ ಮತ್ತು ಸಮಕಾಲೀನ ಭಾರತದ ಬಗ್ಗೆ ಸುಧಾರಿತವಾದಂತಹ ಇಂಪ್ರೂವ್ಡ್ ಇನ್ವೆಸ್ಟಿಗೇಷನ್ ಅಥವಾ ಸಂಶೋಧನೆಗಳನ್ನು ನಡೆಸುವಂತಹ ನಿಟ್ಟಿನಲ್ಲಿ, ಸಂಶೋಧನೆಯನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಈ ಪ್ರಧಾನಮಂತ್ರಿ ಮೆಮೋರಿಯಲ್ ಮ್ಯೂಸಿಯಂ ಆ್ಯಂಡ್ ಲೈಬ್ರರಿ ಅನ್ನುವ ಈ ಒಂದು ಸೊಸೈಟಿಯನ್ನು ಸಮರ್ಪಿಸಲಾಗಿದೆ. ಇದರ ಹೆಸರನ್ನು ಬದಲಾಯಿಸಲಾಗಿದೆ. ಮೊದಲು ನೆಹರು ಮೆಮೋರಿಯಲ್ ಅಂತ ಇದನ್ನು ಕರೆಯಲಾಗ್ತಾ ಇತ್ತು. ಇದರ ಒಂದು ಇತಿಹಾಸವನ್ನು ನೋಡೋದಾದರೆ 1948 ಆಗಸ್ಟ್ನಲ್ಲಿ ಕೊನೆಯ ಬ್ರಿಟಿಷ್ ಕಮಾಂಡರ್ ಇನ್ ಚೀಫ್ ನಿರ್ಗಮನದೊಂದಿಗೆ, ಸ್ವತಂತ್ರ ನಂತರ ಈ ಬ್ರಿಟಿಷ್ ಕಮಾಂಡರ್ ಇನ್ ಚೀಫ್ ನಿರ್ಗಮನದೊಂದಿಗೆ ಈ ತೀನ್ ಮೂರ್ತಿ ಹೌಸ್ ನಲ್ಲಿ ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಆದಂತಹ ಜವಾಹರ್ಲಾಲ್ ನೆಹರು ಅವರು ತಮ್ಮ ಒಂದು ಮರಣದ ಸಂದರ್ಭದವರೆಗೂ ಕೂಡ ಮೇ 27, 1964 ಕೂಡ ವಾಸವಾಗಿದ್ದರು. ಸೊ ನಂತರ ಅಂದರೆ ನವೆಂಬರ್ 14, 1964 ಅವರ ಜನ್ಮ ವಾರ್ಷಿಕೋತ್ಸವದಂದು, 75ನೇ ಜನ್ಮ ವಾರ್ಷಿಕೋತ್ಸವದಂದು ಈ ಅಧ್ಯಕ್ಷರಾದಂಥ ಆಗಿನ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಈ ತೀನ್ ಮೂರ್ತಿ ಸದನವನ್ನು ಔಪಚಾರಿಕವಾಗಿ ನೆಹರು ಸ್ಮಾರಕ ವಸ್ತು ಸಂಗ್ರಹಾಲಯ ಅಂತ ಉದ್ಘಾಟನೆ ಮಾಡಿದರು. ನಂತರ 1966 ಸರ್ಕಾರದ ಸಂಸ್ಥೆಯಾಗಿ ಈ ಒಂದು ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಅಂತ ಈ ಒಂದು ಸಮಾಜವನ್ನು ಕೂಡ, ಸೊಸೈಟಿಯನ್ನು ಸ್ಥಾಪನೆ ಮಾಡಲಾಗಿತ್ತು.
ಸೊ ಅದಾದ ನಂತರ ಈಗ ಸದ್ಯಕ್ಕೆ ಈ ಒಂದು PMML ಸೊಸೈಟಿಯಲ್ಲಿ 4 ಪ್ರಮುಖ ಘಟಕಗಳನ್ನು ವಿಭಾಗಿಸಲಾಗಿದ್ದು, ಸ್ಮಾರಕ ವಸ್ತು ಸಂಗ್ರಹಾಲಯ ಅಥವಾ ಮೆಮೋರಿಯಲ್ ಮ್ಯೂಸಿಯಂ, ಆಧುನಿಕ ಭಾರತದ ಗ್ರಂಥಾಲಯ, ಸಮಕಾಲೀನ ಕಾಂಟೆಂಪರರಿ ಸ್ಟಡಿ ಸೆಂಟರ್, ಅದೇ ರೀತಿಯಾಗಿ ನೆಹರು ಪ್ಲಾನಿಟೋರಿಯಂ ಅಂತ ಈ 4 ವಿಭಾಗಗಳನ್ನು ಈ ಒಂದು ಸೊಸೈಟಿಯಲ್ಲಿ ಅಥವಾ ಕೇಂದ್ರದಲ್ಲಿ ಗುರುತಿಸಬಹುದಾಗಿದೆ. ಮತ್ತು ಈ ಒಂದು ಸೊಸೈಟಿಯನ್ನು ಆಡಳಿತದ ಬಗ್ಗೆ ನೋಡೋದಾದರೆ, ಕೇಂದ್ರ ಸರ್ಕಾರದಿಂದ ನಾಮನಿರ್ದೇಶನಗೊಂಡಂತಹ ಜನರಲ್ ಕೌನ್ಸಿಲ್ ಮತ್ತು ಈ PMML ಸೊಸೈಟಿಯ ಅಧ್ಯಕ್ಷರನ್ನು ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವುದರ ಮೂಲಕ ಇದರ ಒಂದು ಆಡಳಿತವನ್ನು ನಿರ್ವಹಿಸಲಾಗುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಈ PMML ಸೊಸೈಟಿಯನ್ನು ನೆಹರು ಮೆಮೋರಿಯಲ್ ಆ್ಯಂಡ್ ಮ್ಯೂಸಿಯಂ ಸೊಸೈಟಿ ಅಂತ ಇದ್ದಂತಹ ಹೆಸರನ್ನು ಬದಲಾಯಿಸಿ ಈಗ PMML ಅಂತ ಸೊಸೈಟಿಯನ್ನು ಹೆಸರನ್ನು ಬದಲಾಯಿಸಲಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ NCLT ಇದನ್ನು ಯಾವ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಕೊಠಾರಿ ಆಯೋಗ, ಆಪ್ಷನ್ 2 ಸರ್ಕಾರಿಯ ಆಯೋಗ, ಆಪ್ಷನ್ 3 ಬಾಲಕೃಷ್ಣ ಎರಾಡಿ ಸಮಿತಿ ಅಥವಾ ಆಪ್ಷನ್ 4 ತಾರಾಪೋರ್ ಸಮಿತಿ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಬಾಲಕೃಷ್ಣ ಎರಾಡಿ ಸಮಿತಿಯ ಒಂದು ರೆಕಮೆಂಡೇಷನ್ಗಳ ಆಧಾರದ ಮೇಲೆ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲನ್ನು ಜಾರಿಗೊಳಿಸಲಾಗಿತ್ತು ಅಥವಾ ಸ್ಥಾಪನೆ ಮಾಡಲಾಗಿತ್ತು. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಈ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಥವಾ ಈ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದಿಂದ ಈ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ಅಥವಾ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಇದರಿಂದ ನೀಡಲಾಗುವಂತಹ ಜಜ್ಮೆಂಟ್ಸ್ಗಳು ವಿಳಂಬವಾಗುವುದನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಹೊಸ ಒಂದು ಗೈಡ್ಲೈನ್ಸ್ಗಳನ್ನು ಡ್ರಾಫ್ಟ್ ಮಾಡಲಾಗಿದೆ, ಕರಡು ಮಾರ್ಗಸೂಚಿಗಳನ್ನು ಅಂತಿಮಗೊಳಿಸಲಾಗುತ್ತಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಕುರಿತಾದಂತಹ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ಅಪಿಲೇಟ್ ಟ್ರಿಬ್ಯುನಲ್ ಬೇರೆ, ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಬೇರೆ. ಸೊ ಇದುವೇನು ಅಂತ ಕೂಡ ಡಿಸ್ಕಸ್ ಮಾಡೋಣ. ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇದು ಒಂದು ಕ್ವಾಸಿ ಜುಡಿಷರಿ ಆದಂತಹ ಸಂಸ್ಥೆಯಾಗಿದ್ದು, ಅರೆ ನ್ಯಾಯಾಂಗ ವ್ಯವಸ್ಥೆಯ ಸಂಸ್ಥೆಯಾಗಿದ್ದು, ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲನ್ನು 2016 ಜೂನ್ನಲ್ಲಿ ಜಾರಿಗೊಳಿಸಲಾಗಿತ್ತು. 2013ರ ಕಂಪನಿ ಕಾಯ್ದೆಗಳಿಗೆ ಒಳಗೊಂಡಂತಹ ಸಮಸ್ಯೆಗಳನ್ನು ಈ ಕಂಪನಿಗಳು ಅಥವಾ ಕಾರ್ಪೊರೇಟ್ ಕಂಪನಿಗಳ ಸಮಸ್ಯೆಗಳನ್ನು ನಿರ್ಣಯಿಸುವಂತಹ ನಿಟ್ಟಿನಲ್ಲಿ ಈ ಕಂಪನಿ ಕಾಯ್ದೆ 2013ರ 408ರ ವಿಭಾಗದ ಅಡಿಯಲ್ಲಿ ನಿಬಂಧನೆಗಳ ಅಡಿಯಲ್ಲಿ ಜೂನ್ 1, 2016ರಂದು ಈ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲನ್ನು ಸ್ಥಾಪನೆ ಮಾಡಲಾಗಿತ್ತು. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ದೇಶದಾದ್ಯಂತ ಇರುವಂತಹ ಕಂಪನಿಗಳಾಗಿರ್ಬೋದು, ಕಾರ್ಪೊರೇಟ್ ಫರ್ಮ್ಸ್ಗಳಾಗಿರ್ಬೋದು, ಅವುಗಳ ಒಂದು ಇನ್ಸಾಲ್ವೆನ್ಸಿ ಅಥವಾ ದಿವಾಳಿತನವನ್ನು ಕನ್ಫರ್ಮ್ ಮಾಡುವುದು ಅಷ್ಟೇ ಅಲ್ಲದೆ ಕಂಪನಿಗಳನ್ನು ಈಸಿಯಾಗಿ ಮುಚ್ಚುವಂತಹ ಕಾನೂನನ್ನು ಮತ್ತು ಅವುಗಳ ಒಂದು ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಕಂಪನಿಗಳ ಸಮಸ್ಯೆಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಈ ಬಾಲಕೃಷ್ಣ ಎರಾಡಿ ಸಮಿತಿಯಿಂದ ಒಂದು ಅಧ್ಯಯನವನ್ನು ನಡೆಸಲಾಗಿತ್ತು. ಸೊ ಈ ಬಾಲಕೃಷ್ಣ ಎರಾಡಿ ಜಸ್ಟಿಸ್ ಬಾಲಕೃಷ್ಣ ಎರಾಡಿ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಈ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲನ್ನು 2016ರಲ್ಲಿ ಜಾರಿಗೊಳಿಸಲಾಗಿತ್ತು. ಇದು ಕಂಪನಿಗಳ ದಿವಾಳಿತನ ಅದರ ನಿರ್ಣಯ ಪ್ರಕ್ರಿಯೆಯನ್ನು ಸುಲಭಗೊಳಿಸುವುದಷ್ಟೇ ಅಲ್ಲದೆ 2016ರ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ IBC ಅಂತ ಕೂಡ ಕರೀತಾರೆ ಇದನ್ನು. 2016ರ ಕಾಯ್ದೆ ಇದು. ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಂತಂದರೆ ಯಾವುದೇ ಒಂದು ದೇಶದಾದ್ಯಂತ ಇರುವಂತಹ ಯಾವುದೇ ಕಂಪನಿ ದಿವಾಳಿಯಾದಂಥ ಸಂದರ್ಭದಲ್ಲಿ ಅವುಗಳನ್ನು ಈಸಿಯಾಗಿ ಮುಚ್ಚುವಂತಹ ಕಾರ್ಯವನ್ನು ಒಂದು ಸಮಸ್ಯೆಗಳನ್ನು ಅವುಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಈ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ತೀರ್ಪುಗಳನ್ನು ನೀಡುವ ಮೂಲಕ ಆ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ನಲ್ಲಿ ನೀಡಲಾದಂತಹ ನಿರ್ಣಯಗಳನ್ನು ಅಪೀಲ್ ಮಾಡುವುದನ್ನು ಕೂಡ ಮೇಲ್ಮನವಿ ಸಲ್ಲಿಸುವುದಕ್ಕಾಗಿ ನ್ಯಾಷನಲ್ ಕಂಪನಿ ಲಾ ಅಪಿಲೇಟ್ ಟ್ರಿಬ್ಯುನಲನ್ನು ಕೂಡ ಜಾರಿಗೊಳಿಸಲಾಗಿತ್ತು. ಸೊ ಇದರ ಬಗ್ಗೆ ಕೂಡ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಬಗ್ಗೆ ಕೂಡ ತಿಳಿದುಕೊಳ್ಳೋಣ. ಸೊ ಈ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಇದು ಒಂದು ಕ್ವಾಸಿ ಜುಡಿಷಿಯಲ್ ಆದಂತಹ ಒಂದು ಸಂಸ್ಥೆಯಾಗಿದೆ, ಅರೆ ನ್ಯಾಯಾಂಗ ವ್ಯವಸ್ಥೆಯ ಸಂಸ್ಥೆಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನ ಯಾವ ದೇಶದಲ್ಲಿ ಮರ್ಮನ್ಸ್ಕ್ ಅನ್ನುವ ಬಂದರು, ಮರ್ಮನ್ಸ್ಕ್ ಪೋರ್ಟ್
ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಸ್ಟ್ರೇಲಿಯಾ, ಆಪ್ಷನ್ 2 ರಷ್ಯಾ, ಆಪ್ಷನ್ 3 ಯುಕ್ರೇನ್ ಅಥವಾ ಆಪ್ಷನ್ 4 USA ಅಂತ ಇದೆ. ಸರಿಯಾದ ಉತ್ತರ ಏನು ಅಂತ ನೋಡೋದಾದರೆ ರಷ್ಯಾದಲ್ಲಿ ಈ ಮರ್ಮನ್ಸ್ಕ್ ಅನ್ನುವ ಪೋರ್ಟ್ ಲೊಕೇಟ್ ಆಗಿದೆ. ಆಪ್ಷನ್ 2 ರಷ್ಯಾ ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಈ ರಷ್ಯಾದ ಆರ್ಕ್ಟಿಕ್ ಪ್ರದೇಶದಲ್ಲಿ ಇರುವಂತಹ ಈ ಮರ್ಮನ್ಸ್ಕ್ ಅನ್ನುವ ಬಂದರಿನೊಂದಿಗೆ ಹೆಚ್ಚಿನ ಒಂದು ವಹಿವಾಟನ್ನು ಭಾರತದಿಂದ ನಡೆಸಲಾಗ್ತಾ ಇದೆ, ಹೆಚ್ಚಿನ ಒಂದು ಎಂಗೇಜ್ಮೆಂಟ್ಗಳನ್ನು ನಡೆಸಲಾಗ್ತಾ ಇದೆ ಅಂತ ಈ ವರ್ಷ ನಡೆಸಲಾದಂತಹ ವಹಿವಾಟಿನಲ್ಲಿ, ರಷ್ಯಾದೊಂದಿಗೆ ನಡೆಸಲಾದಂತಹ ವಹಿವಾಟಿನಲ್ಲಿ ಹೆಚ್ಚಿನ ಪ್ರಮಾಣದ ಶೇರನ್ನು ಈ ಮರ್ಮನ್ಸ್ಕ್ ಬಂದರಿನೊಂದಿಗೆ ಭಾರತ ವಹಿವಾಟನ್ನು ಅಥವಾ ಟ್ರಾನ್ಸಾಕ್ಷನ್ಗಳನ್ನು ನಡೆಸಿದೆ, ಸರಕುಗಳನ್ನು ಮೂವ್ಮೆಂಟ್ ಮಾಡಿದೆ ಅಂತ ನಾವು ಕಾಂಟೆಕ್ಸ್ಟನ್ನು ರೀಸೆಂಟಾಗಿ ನ್ಯೂಸ್ನಲ್ಲಿ ಓದಿದ್ವಿ. ಸೊ ಹೀಗಾಗಿ ಈ ಮರ್ಮನ್ಸ್ಕ್ ಅನ್ನುವ ಬಂದರು ನ್ಯೂಸ್ನಲ್ಲಿರೋದ್ರಿಂದ ಇದು ಎಲ್ಲಿದೆ ಮತ್ತು ಇದರ ಲೊಕೇಶನ್ ಏನು, ಮ್ಯಾಪ್ನಲ್ಲಿ ಇದರ ಒಂದು ಮಹತ್ವ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿದೆ. ಸೊ ಹೀಗಾಗಿ ಅದರ ಲೊಕೇಶನನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ರಷ್ಯಾ ಇದು ಒಂದು ಅತಿ ದೊಡ್ಡದಾದಂತಹ ದೇಶವಾಗಿದೆ ಅಂತ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಸೊ ಈ ರಷ್ಯಾ ಉತ್ತರ ಭಾಗದಲ್ಲಿರುವಂತಹ ಮತ್ತು ಈ ಆರ್ಕ್ಟಿಕ್ ಪ್ರದೇಶದೊಂದಿಗೆ ತನ್ನ ಪ್ರದೇಶವನ್ನು ಹಂಚಿಕೊಳ್ಳುವಂತಹ ರಾಷ್ಟ್ರವಾಗಿದ್ದು, ಈ ಆರ್ಕ್ಟಿಕ್ ಪ್ರದೇಶದಲ್ಲಿ ಕಂಡುಬರುವಂತಹ ಆರ್ಕ್ಟಿಕ್ ರೀಜನ್ನಲ್ಲಿ ಕಂಡುಬರುವಂತಹ ಒಂದು ಪ್ರಮುಖವಾದಂತಹ ಬಂದರು ಯಾವುದು ಅಂತಂದರೆ ಮರ್ಮನ್ಸ್ಕ್ ಬಂದರು ಆಗಿದೆ. ಸೊ ಇಮೇಜ್ನಲ್ಲಿ ನೋಡ್ಬೋದು, ಈ ಬ್ಲ್ಯಾಕ್ ಡಾಟ್ ಏನಿದೆ ಇದು ಮರ್ಮನ್ಸ್ಕ್ ಬಂದರು ಆಗಿದೆ. ಈ ರಷ್ಯಾದ ಆರ್ಕ್ಟಿಕ್ ಭಾಗದಲ್ಲಿ, ಆರ್ಕ್ಟಿಕ್ ಅಕ್ಷಾಂಶ ಅಂತ ಕೂಡ ನಾವು ಕರಿತೇವೆ, ಎಷ್ಟು ಡಿಗ್ರಿ ಅಂತ ನೀವು ಹೇಳಿದ್ನ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಈ ಆರ್ಕ್ಟಿಕ್ ಅಕ್ಷಾಂಶದ ಪ್ರದೇಶದಲ್ಲಿ ಬರುವಂತಹ ಈ ಮರ್ಮನ್ಸ್ಕ್ ಅನ್ನುವ ಬಂದರಿನ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇದು ರಷ್ಯಾದ ಅತಿ ದೊಡ್ಡ ಮತ್ತು ಐಸ್ ಫ್ರೀ ಆದಂತಹ ಬಂದರುಗಳಲ್ಲಿ ಒಂದಾಗಿ ಗುರುತಿಸಿಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಇಮೇಜ್ನಲ್ಲಿ ಕಾಣುವ ಪ್ರಕಾರ ಮರ್ಮನ್ಸ್ಕ್ ಅನ್ನುವ ಬಂದರು ಈ ಬ್ಯಾರೆಂಟ್ಸ್ ಸಿ ಯೊಂದಿಗೆ, ಈ ಒಂದು ಪ್ರದೇಶವನ್ನು ಬ್ಯಾರೆಂಟ್ಸ್ ಸಮುದ್ರ ಅಂತ ಕರೆಯಲಾಗುತ್ತೆ. ಬ್ಯಾರೆಂಟ್ಸ್ ಸಮುದ್ರದ ಕರಾವಳಿಯನ್ನು ಹಂಚಿಕೊಳ್ಳುವಂತಹ ಕೋಲಾ ಪರ್ಯಾಯ ದ್ವೀಪ, ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು. ಇದು ಕೋಲಾ ಪ್ರದೇಶವಾಗಿ ಗುರುತಿಸಿಕೊಳ್ಳುತ್ತೆ. ಸೊ ಇದು ಬ್ಯಾರೆಂಟ್ಸ್ ಸಿ, ಇದು ಕೋಲಾ ಪರ್ಯಾಯ ದ್ವೀಪ ಅಂತ ಕರೆಯಿಸಿಕೊಳ್ಳುತ್ತದೆ. ಕೋಲಾ ಪರ್ಯಾಯ ದ್ವೀಪದ ಒಂದು ಪ್ರದೇಶದಲ್ಲಿ ಕಂಡುಬರುವಂತಹ ಬಂದರು ಯಾವುದು ಅಂತಂದರೆ ಮರ್ಮನ್ಸ್ಕ್ ಬಂದರು ಆಗಿದೆ. ಇದು ಈ ರಷ್ಯಾದ ರಾಜಧಾನಿಯಾದಂತಹ ಮಾಸ್ಕೋದಿಂದ 2000 ಕಿಲೋಮೀಟರ್ ದೂರದಲ್ಲಿರುವಂತಹ ಬಂದರು ಆಗಿ ಕೂಡ ಗುರುತಿಸಿಕೊಳ್ಳುತ್ತೆ. ಈ ಒಂದು ಇಮೇಜ್ನಲ್ಲಿ ಕಾಣುವ ಪ್ರಕಾರ ಈ ಒಂದು ಡೈರೆಕ್ಷನ್ನಲ್ಲಿ ಭಾರತದೊಂದಿಗೆ ಈ ಒಂದು ಸಂಪರ್ಕವನ್ನು ಸಾಧಿಸುವಂತಹ, ಕಡಲ ಮೂಲಕ ಅಥವಾ ಸಮುದ್ರದ ಮೂಲಕ ಸಂಪರ್ಕವನ್ನು ಸಾಧಿಸುವಂತಹ ಒಂದು ವಹಿವಾಟನ್ನು ನಡೆಸುವುದಕ್ಕೆ ಅನುಕೂಲ ಮಾಡಿಕೊಡುವಂತಹ ಬಂದರು ಯಾವುದು ಅಂತಂದರೆ ರಷ್ಯಾದ ಪಶ್ಚಿಮ ಭಾಗದಲ್ಲಿರುವಂತಹ ಮರ್ಮನ್ಸ್ಕ್ ಬಂದರು ಆಗಿದೆ. ಇದು ವರ್ಷ ಪೂರ್ತಿ ನ್ಯಾವಿಗೇಟ್ ಮಾಡಲು ಅನುಕೂಲವಾಗುವಂತಹ ಒಂದು ಪ್ರದೇಶದಲ್ಲಿ ಇದ್ದು, ಮರ್ಮನ್ಸ್ಕ್ ಬಂದರಿನಲ್ಲಿ ಯಾವುದೇ ರೀತಿಯಾದಂತಹ ಈ ಹಡಗುಗಳ ಒಂದು ಡೈಮೆನ್ಷನ್ಗಳನ್ನು ಅಥವಾ ಹಡಗುಗಳ ಗಾತ್ರಕ್ಕೆ ಯಾವುದೇ ರೀತಿಯಾದಂತಹ ಸೀಮಿತವನ್ನು, ನಿರ್ಬಂಧವನ್ನು ಹೇರಲಾಗಿಲ್ಲ. ಫಾರ್ ಎಕ್ಸಾಂಪಲ್, ಈ ಯಾವುದೇ ಒಂದು ಹೆಚ್ಚಿನ ಪ್ರಮಾಣದ ಐಸನ್ನು ಹೊಂದಿದಂತಹ ಅಥವಾ ಈ ಹಿಮದಿಂದ ಆವೃತವಾದಂತಹ ಪ್ರದೇಶಗಳಲ್ಲಿ ಈ ಶಿಪ್ಗಳನ್ನು, ಈ ಹಡಗುಗಳ ಒಂದು ಸೈಜ್ಗಳಿಗೆ ಹೆಚ್ಚಿನ ಒಂದು ಮಹತ್ವವನ್ನು ನೀಡಲಾಗುತ್ತೆ. ಹೆಚ್ಚಿನ ಪ್ರಮಾಣದ ಹಡಗುಗಳನ್ನು ಆ ಒಂದು ಪ್ರದೇಶಗಳಲ್ಲಿ ಅಲೌ ಮಾಡಲಾಗುವುದಿಲ್ಲ. ಅಷ್ಟೇ ಅಲ್ಲದೆ ಈ ವಹಿವಾಟನ್ನು ನಡೆಸುವುದಕ್ಕೆ ಹೆಚ್ಚಿನ ದೊಡ್ಡ ಪ್ರಮಾಣದ, ದೊಡ್ಡ ಒಂದು ಗಾತ್ರದ ಹಡಗುಗಳ, ಕಾರ್ಗೋ ಶಿಪ್ಗಳ ಅವಶ್ಯಕತೆ ಇರುವುದರಿಂದ ಈ ಮರ್ಮನ್ಸ್ಕ್ ಬಂದರು ಸಾಕಷ್ಟು ಅನುಕೂಲವನ್ನು ಮಾಡಿಕೊಳ್ತಾ ಇದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ರಷ್ಯಾದ ಪಶ್ಚಿಮ ಭಾಗದಲ್ಲಿರುವಂತಹ ಈ ಕೋಲಾ ಪರ್ಯಾಯ ದ್ವೀಪದಲ್ಲಿ ಈ ಮರ್ಮನ್ಸ್ಕ್ ಬಂದರು ಲೊಕೇಟ್ ಆಗಿರುವುದನ್ನು ನಾವು ಕಾಣಬಹುದು. ಅದೇ ರೀತಿಯಾಗಿ ಬೆರೆಂಟ್ಸ್ ಸಿಯನ್ನು ಕೂಡ ನಾವು ಇಲ್ಲಿ ಕಾಣ್ಬೋದಾಗಿದೆ. ಸೊ ಇದು ಈ ಒಂದು ಆರ್ಕ್ಟಿಕ್ ಭಾಗದಲ್ಲಿ ಇರುವಂತಹ ಒಂದು ರಷ್ಯಾದ ಪ್ರಮುಖವಾದಂತಹ ಎಲ್ಲ ಸಮಯದಲ್ಲೂ ಕೂಡ ಐಸನ್ನು ಹೊಂದಿಲ್ಲದೇ ಇರುವಂತಹ ಮತ್ತು ಈ ಎಲ್ಲ ಸಮಯದಲ್ಲೂ ವಹಿವಾಟನ್ನು ನಡೆಸುವುದಕ್ಕೆ ಅನುಕೂಲ ಮಾಡಿಕೊಡುವಂತಹ ಬಂದರು ಆಗಿ ಗುರುತಿಸಿಕೊಳ್ಳುತ್ತದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂತಹ ಕಂಟೆಂಟನ್ನು ಮತ್ತೊಮ್ಮೆ ರಿವೈಸ್ ಮಾಡ್ಕೊಂಡು ಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಈ ಸಮುದ್ರದ ಹುಲ್ಲು ಅಥವಾ ಸೀ ಗ್ರಾಸ್ ಕುರಿತಾದಂಥ ಮಾಹಿತಿಯನ್ನು ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ
ಒಂದು ಜಿಲ್ಲೆ ಒಂದು ಉತ್ಪನ್ನ ಈ ಒಂದು ಇನಿಷಿಯೇಟಿವ್ ಕುರಿತಾದಂತಹ ಮಾಹಿತಿ ಮತ್ತು ಈ ದೀನ್ ದಯಾಳ್ ಅಂತ್ಯೋದಯ್ ಯೋಜನೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಅದು ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಿಗೆ ಯಾವ ಉತ್ಪನ್ನಗಳನ್ನು ಗುರುತಿಸಲಾಗಿದೆ ಅಂತ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ವಿಟಮಿನ್ ಡಿ ಬಗ್ಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಸೊಸೈಟಿ ಬಗ್ಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇತ್ತೀಚೆಗೆ ಇದನ್ನು ಮರುನಾಮಕರಣ ಮಾಡಲಾಗಿದೆ ಅಂತ ಕೂಡ ಅದರ ಹೆಸರನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ, ವೆರಿ ಇಂಪಾರ್ಟೆಂಟ್. ನಂತರದ ಆರ್ಟಿಕಲ್ನಲ್ಲಿ ಇತ್ತೀಚೆಗೆ ನ್ಯೂಸ್ನಲ್ಲಿದ್ದಂತಹ ಈ ಮರ್ಮನ್ಸ್ಕ್ ಅನ್ನುವ ಹೆಸರಿನ ರಷ್ಯಾದ ಬಂದರಿನ ಬಗ್ಗೆ ಡೀಟೇಲ್ ಆಗಿ ಇದರ ಲೊಕೇಶನ್ನ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.